ಸೊ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು ಇವಾಗ ನೋಟ್ ಪ್ಯಾಡ್ನಲ್ಲಿ ಮೇಲ್ಗಡೆ ಅನ್ಟೈಟಲ್ಡ್ ನೋಟ್ ಪ್ಯಾಡ್ ಅಂತ ಇದೆ ಅಲ್ವಾ. ಸೊ ಅದು ಬಂದ್ಬಿಟ್ಟು ನಾವು ನಾರ್ಮಲ್ ಆಗಿ ಟೈಟಲ್ ಬಾರ್ ಅಂತ ಕರಿತೇವೆ. ಇಲ್ಲಿ ನಿಮಗೆ ನೋಡ್ಬೋದು ಫೈಲು, ಎಡಿಟು, ಫಾರ್ಮ್ಯಾಟು, ವ್ಯೂ, ಹೆಲ್ಪ್ ಅಂತ ಇದೆಯಲ್ಲ, ಇದೆಲ್ಲ ಮೆನ್ಯೂ ಬಾರ್ ಅಂತ ನಾವು ಕರಿತೇವೆ. ಇಲ್ಲಿ ಏನು ಬಿಳಿ ಕಲರ್ ಇದೆ ಅದು ವರ್ಕಿಂಗ್ ಏರಿಯಾ ಅಂತ ಕರಿತೇವೆ. ಸೊ ಈ ರೀತಿ ಡಿಫ್ರೆಂಟ್ ನಿಮಗೆ ಆಪ್ಷನ್ ಅಂದರೆ ನೇಮ್ನಲ್ಲಿ ಕರಿತೇವೆ. ಸೊ ಇವಾಗ ಫಸ್ಟಿಂದ ನೋಡೋಣ. ಈಗ ನಾನು ಇದನ್ನು ಕ್ಲೋಸ್ ಮಾಡಬೇಕು ಅಂದ್ಕೊಳ್ಳಿ. ಕ್ಲೋಸ್ ಮಾಡ್ಬೇಕಂದ್ರೆ ನಾರ್ಮಲ್ ಆಗಿ ಹೆಂಗೆ ಕ್ಲೋಸ್ ಮಾಡ್ತೀರಾ, ಇಲ್ಲಿ ಏನೋ ನಾನು ಟೈಪ್ ಮಾಡಿದ್ದೀನಿ, ಪ್ರಶಿ ಕನ್ನಡ ಅಕಾಡೆಮಿ ಅಂತ ಟೈಪ್ ಮಾಡಿದ್ದೀನಿ. ಇಲ್ಲಿ ಮೇಲ್ಗಡೆ ನೋಡ್ಬೋದು ನಿಮ್ಗೆ ಇಲ್ಲಿ 3 ಥರ ಬಟನ್ ಇರುತ್ತೆ. ಸೊ ಕ್ಲೋಸ್ ಹೇಳೋಕ್ಕಿಂತ ಮುಂಚೆ ಬೇರೆ ಬಟನ್ ಹೇಳ್ತೇನೆ. ಇಲ್ಲಿ ಫ್ರೆಂಡ್ಸ್ ನೋಡ್ಬೋದು ಮೈನಸ್ ಥರ ಒಂದಿದೆ, ಒಂದಿದೆ. ಪಕ್ಕದಲ್ಲಿ ಬಾಕ್ಸ್ ಥರ ಇದೆ, ಅದ್ರ ಪಕ್ಕದಲ್ಲಿ ಎಕ್ಸ್ ಅಂತ ಇದೆ. ಸೊ ಈ ರೀತಿ 3 ಥರ ನಿಮಗೆ ಆಪ್ಷನ್ ಇದೆ. ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ನೋಡೋಣ. ಇದ್ರ ಕರ್ಸರ್ ಇದ್ರ ಮೇಲೆ ಇಕ್ಬಿಟ್ಟು ಮೌಸಲ್ಲಿ ಒಂದು ಕ್ಲಿಕ್ ಕೊಡ್ತೀನಿ. ನೋಡಿ, ಮೈನಸ್ ಅಂದರೆ ಅದ್ರ ಹೆಸರು ಮಿನಿಮೈಸ್ ಅಂತ ಅರ್ಥ. ಸೊ ನಾವು ಶಾರ್ಟ್ ಕಟ್ಟಲ್ಲಿ ಆ ಥರ ಮೈನಸ್ ಥರ ಇದೆ ಅದು. ಸೊ ಈಗ ನಮಗೆ ಮತ್ತೆ ಅದು ಬೇಕು ಅಂದಾಗ ಇಲ್ಲಿ ನೋಡ್ಬೋದು ನೋಟ್ ಪ್ಯಾಡ್ ಆಪ್ಷನ್ ಇದೆ ಅಲ್ವಾ, ಇಲ್ಲಿ ಅದ್ರ ಮೇಲೆ ಮತ್ತೆ ಕ್ಲಿಕ್ ಕೊಡಿ. ಕ್ಲಿಕ್ ಕೊಟ್ಟಾಗ ಮತ್ತೆ ಆಗಿ ಬರುತ್ತೆ. ಸೊ ಇವಾಗ ಗೊತ್ತಾಯ್ತಲ್ವ ನಿಮಗೆ, ಇದು ಕ್ಲಿಕ್ ಕೊಟ್ಟರೆ ಎಲ್ಲೂ ಹೋಗಲ್ಲ, ನಿಮ್ಮ ಇದರಲ್ಲಿ ಇರುತ್ತೆ, ಇಲ್ಲಿ ಇರುತ್ತೆ. ಮತ್ತೆ ಕ್ಲಿಕ್ ಕೊಟ್ಟರೆ ಮತ್ತೆ ಬರುತ್ತೆ. ನೀವು ಎಷ್ಟೊತ್ತಿ ಆದರೂ ಈ ರೀತಿ ಕ್ಲಿಕ್ ಕೊಡ್ಬೋದು, ಇಲ್ಲಿ ಬರೆಸ್ಬೋದು, ಮತ್ತೆ ಕ್ಲಿಕ್ ಕೊಟ್ಟರೆ ಮತ್ತೆ ಓಪನ್ ಆಗುತ್ತೆ. ಇದು ಒಂದು ಮೆಥಡ್. ಅಂದರೆ ಈ ಬಟನ್ ಆ ರೀತಿ ವರ್ಕ್ ಆಗುತ್ತೆ ಮಿನಿಮೈಸ್. ಈಗ ನೋಡಿ, ನಾನು ಬೇರೆನೂ ಓಪನ್ ಮಾಡಿದ್ದೀನಿ. ಇಲ್ಲಿ ಅದು ಕ್ರೋಮ್ ಬ್ರೌಸರ್ ರನ್ ಆಗ್ತದೆ, ಆಮೇಲೆ ಅಲ್ಲಿ ಸ್ಕ್ರೀನ್ ರೆಕಾರ್ಡರ್ ಆಗ್ತದೆ. ನಂತರ ಮೈನಸ್ ಮಾಡಿ ಇಟ್ಟಿದ್ದೀನಿ. ಮೈನಸ್ ಮಾಡಿ ಇಟ್ಟಾಗ ನಾನು ಬೇರೆ ಸಾಫ್ಟ್ವೇರ್ ವರ್ಕ್ ಮಾಡ್ಬೋದು, ಅದಕ್ಕೋಸ್ಕರ ಈ ಆಪ್ಷನ್ ಇದೆ. ಸೊ ಪಕ್ಕದಲ್ಲಿ ಬಾಕ್ಸ್ ಥರ 2 ಬಾಕ್ಸ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ಈ ರೀತಿ ಆಗುತ್ತೆ. ಇವಾಗ 2 ಬಾಕ್ಸ್ ಹೋಗ್ಬಿಡ್ತು, ಒಂದೇ ಬಾಕ್ಸ್ ಬಂತು. ಮತ್ತೆ ಆ ಬಾಕ್ಸ್ ಮೇಲೆ ಕ್ಲಿಕ್ ಕೊಟ್ಟಾಗ ಈ ಥರ ಬರುತ್ತೆ. ಅಂದರೆ 2 ಬಾಕ್ಸ್ ಕೊಟ್ಟಾಗ ಚಿಕ್ಕದಾಗುತ್ತೆ, ಮತ್ತೆ ಅದ್ರ ಮೇಲೆ ಕ್ಲಿಕ್ ಕೊಟ್ಟಾಗ ದೊಡ್ಡದಾಗುತ್ತೆ ಈ ರೀತಿ. ಸೊ ಇವಾಗ ಲಾಸ್ಟ್ ಕ್ಲೋಸ್ ಬಟನ್ ಎಕ್ಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟಾಗ ಇಲ್ಲಿ ನೀವು ಡಿಫ್ರೆಂಟ್ ರೀತಿಯಾಗಿ ಅಬ್ಸರ್ವ್ ಮಾಡ್ಬೋದು. ಯಾವ ರೀತಿ ಅಂದರೆ ಎಕ್ಸ್ ಅಂತ ಕೊಟ್ಟೆ, ಇಲ್ಲಿ ನಿಮಗೆ ಡೂ ಯು ವಾಂಟ್ ಟು ಸೇವ್ ಚೇಂಜಸ್ ಟು ಅನ್ಟೈಟಲ್ಡ್ ಈ ರೀತಿ ಕೇಳ್ತಾ ಇದೆ. ಓಕೆ, ಯಾಕೆ ಈ ರೀತಿ ಕೇಳ್ತಾ ಇದೆ ಅಂತ ನಾನು ಹೇಳ್ತೀನಿ. ಇವಾಗ ಜಸ್ಟ್ ಡೋಂಟ್ ಸೇವ್ ಅಂತ ಕೊಡ್ತೀನಿ. ಡೋಂಟ್ ಸೇವ್ ಅಂತ ಕೊಟ್ಟರೆ ಕ್ಲೋಸ್ ಆಗಿಬಿಡುತ್ತೆ. ಸೊ ಈಗ ನಾನು ಮತ್ತೆ ಹೋಗ್ಬಿಟ್ಟು ನೋಟ್ ಪ್ಯಾಡ್ನ ಓಪನ್ ಮಾಡ್ತೀನಿ. ಇವಾಗ ಅಗೇನ್ ಇದು ಕ್ಲಿಕ್ ಕೊಡ್ತೀನಿ, ದೊಡ್ಡದಾಗುತ್ತೆ. ಎಕ್ಸ್ ಅಂತ ಕೊಡ್ತೀನಿ. ಇವಾಗ ಏನು ಕೇಳಲಿಲ್ಲ, ಡೈರೆಕ್ಟಾಗಿ ಕ್ಲೋಸ್ ಆಯಿತು. ಅದೇ ಆವಾಗಲೇ ಏನಕ್ಕೆ ಆ ರೀತಿ ಕೇಳ್ತು. ಈಗ ನಾನು ಮತ್ತೆ ನೋಟ್ ಪ್ಯಾಡ್ನ ಓಪನ್ ಮಾಡ್ತಾ ಇದ್ದೀನಿ. ಆವಾಗಲೇ ಯಾಕೆ ಆ ರೀತಿ ಕೇಳ್ತಾರೆ, ಈಗ ನಾನು ಅಲ್ಲಿ ಅಕ್ಷರಗಳ ಟೈಪ್ ಮಾಡಿದ್ದೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಎ ಅಂತ ಈಗ ಟೈಪ್ ಮಾಡ್ತೀನಿ ಅಂದ್ಕೊಳ್ಳಿ. ಎ ಅಂತ ಟೈಪ್ ಮಾಡಿದಾಗ ಅಲ್ಲಿ ನಾವು ಯಾವುದೋ ಒಂದು ಅಕ್ಷರನ ಬರೆದಿದ್ದೀವಿ. ಅವಾಗ ಅದು ಏನಾಗುತ್ತೆ, ನೋಟ್ ಪ್ಯಾಡ್ ಕ್ಲೋಸ್ ಮಾಡಬೇಕು ಅಂದರೆ ಈಗ ಎಕ್ಸ್ ಅಂತ ಕೊಡ್ತೀನಿ. ಇವಾಗ ಕೇಳ್ತು ನೋಡಿ, ಡೂ ಯು ವಾಂಟ್ ಟು ಸೇವ್ ಚೇಂಜಸ್ ಟು ಅನ್ಟೈಟಲ್ ಅಂತ ಕೇಳ್ತು. ಆವಾಗಲೇ ಯಾಕೆ ಕೇಳಿಲ್ಲ, ಇವಾಗ ಯಾಕೆ ಕೇಳ್ತು ಅನ್ನೋದು ಡಿಫ್ರೆನ್ಸ್ ಇದು. ಆವಾಗಲೇ ಏನು ಅಕ್ಷರ ಇರಲಿಲ್ಲ, ಅದಕ್ಕೆ ಆಟೋಮೆಟಿಕಾಗಿ ಕ್ಲೋಸ್ ಆಯಿತು. ಇವಾಗ ನಿಮ್ಗೆ ಅಕ್ಷರ ಇದೆ, ಸೊ ನೀವು ಇದನ್ನು ಸೇವ್ ಮಾಡಿಲ್ಲ. ಈ ಎ ಅನ್ನೋದು ಒಂದು ಅಕ್ಷರ ಬರೆದಿರ, ಅದನ್ನು ಸೇವ್ ಮಾಡಿಲ್ಲ. ಸೊ ಸೇವ್ ಮಾಡಬೇಕಾ ಬೇಡವಾ, ಇಲ್ಲಿ ಕ್ವಶನ್ ಕೇಳ್ತಾ ಇದ್ದು ಇಷ್ಟೇ. ಡೂ ಯು ವಾಂಟ್ ಟು ಸೇವ್ ಚೇಂಜಸ್ ಟು ಅನ್ಟೈಟಲ್ಡ್. ಏನಿದು ಅನ್ಟೈಟಲ್ಡ್ ಅಂದರೆ ಮೇಲ್ಗಡೆ ನೋಡಿ, ಇದ್ರ ಹೆಸರು ಅನ್ಟೈಟಲ್ಡ್ ಅಂತ ಇದೆ. ಇದಕ್ಕೆ ಅಂದರೆ ಎ ಅಂತ ನಾವೇನು ಟೈಪ್ ಮಾಡಿದ್ದೀವಿ ಇದು ಸೇವ್ ಮಾಡಬೇಕಾ, ಫಸ್ಟ್ ಆಪ್ಷನ್ ಸೇವ್ ಮಾಡಬೇಕಾ ಅಂದರೆ ಕ್ಲಿಕ್ ಕೊಡಿ, ಹೌದು ಅನ್ನೋದಾದರೆ. ಬೇಡ ಅಂದರೆ ಡೋಂಟ್ ಸೇವ್ ಕೊಡಿ. ಕ್ಯಾನ್ಸಲ್ ಅಂದರೆ ಇದೇ ಪೇಜ್ನಲ್ಲಿ ಇರುತ್ತೆ. ಅರ್ಥ ಆಯ್ತಾ ಫ್ರೆಂಡ್ಸ್? ಈಗ ನಾನು ಕ್ಯಾನ್ಸಲ್ ಅಂತ ಕೊಡ್ತೀನಿ ನೋಡಿ, ಇದೇ ಪೇಜಲ್ಲಿದೆ. ಈ ಪೇಜ್ ಕ್ಲೋಸು ಆಗಿಲ್ಲ, ಏನೂ ಆಗಿಲ್ಲ. ಅದೇ ನಾನು ಇವಾಗ ಮತ್ತೆ ಎಕ್ಸ್ ಅಂತ ಕೊಡ್ತೀನಿ. ಎಕ್ಸ್ ಅಂದರೆ ಕ್ಲೋಸ್ ಅಲ್ವಾ, ಕೊಟ್ಬಿಟ್ಟು ಡೋಂಟ್ ಸೇವ್ ಅಂದರೆ ಈ ಮುಂಚೆ ನಾವು ಏನು ಮಾಡಿದ್ವಿ, ಡೋಂಟ್ ಸೇವ್ ಅಂತ ಕೊಟ್ಟರೆ ಕ್ಲೋಸ್ ಆಗಿಬಿಡ್ತಾ ಇತ್ತು. ಗ್ಯಾಪ್ನ ಐತೆ, ಕ್ಲೋಸ್ ಆಯಿತು. ಅದೇ ರೀತಿ ಇವಾಗಲೂ ಕ್ಲೋಸ್ ಆಯಿತು. ಈಗ ಮತ್ತೆ ಟೈಪ್ ಇಯರ್ ಟು ಸರ್ಚ್ ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟು ಡೈರೆಕ್ಟಾಗಿ ನೋಟ್ ಪ್ಯಾಡ್ ಅಂತ ಇಲ್ಲಿದೆ, ಇದ್ರ ಮೇಲೆ ಕ್ಲಿಕ್ ಕೊಡ್ತೀನಿ, ನೋಟ್ ಪ್ಯಾಡ್ ಓಪನ್ ಆಗುತ್ತೆ. ಇವಾಗ ನಾನು ಬಿ ಅಂತ ಟೈಪ್ ಮಾಡಿರ್ತೀನಿ. ಮತ್ತೆ ಅಗೇನ್ ಕ್ಲೋಸ್ಗೆ ಹೋಗ್ತೀನಿ. ಇವಾಗ ಅದೇ ಸೇವ್ ಅಂತ ಕೊಟ್ಟರೆ ಏನಾಗುತ್ತೆ ಅಂತ ನಾವು ನೋಡೋಣ. ಸೇವ್ ಮೇಲೆ ಹೋಗ್ತೀನಿ. ಸೇವ್ ಮೇಲೆ ಹೋದಾಗ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಫೈಲ್ ನೇಮ್ ಅಂತ ಇದೆ, ಫೈಲ್ ನೇಮ್ ಬಂದು. ಓಕೆ, ನಾನು ಬಿ ಅಂತ ಟೈಪ್ ಮಾಡಿರೋ ಕಾರಣ ಬಿ ಅಂತ ಮಾತ್ರ ಟೈಪ್ ಮಾಡ್ತೀನಿ. ಬಿ ಅಂತ ಟೈಪ್ ಮಾಡ್ತೀನಿ. ಟೈಪ್ ಮಾಡಿಬಿಟ್ಟು ಕೆಳಗಡೆ ಸೇವ್ ಅಂತ ಆಪ್ಷನ್ ಇದೆ, ಕ್ಲಿಕ್ ಕೊಡ್ತೀನಿ. ಸೇವ್ ಆಯಿತು. ಓಕೆ, ಏನಿದು ಸೇವ್ ಆಯಿತು ಅಂತ ನಾನು ಹೇಳ್ತೀನಿ. ಸೇವ್ ಅಂದರೆ ಏನು ಅಂತ ಈಗ ಹೇಳ್ಕೊಡ್ತೀನಿ ನಿಮಗೆ.
ಸೊ ಇವಾಗ ಮತ್ತೆ ಟೈಪ್ ಇಯರ್ ಟು ಸರ್ಚ್ ಅಂತ ಬರುತ್ತೆ. ನಾನು ನೋಟ್ ಪ್ಯಾಡ್ಗೆ ಹೋಗ್ತೀನಿ, ನೋಟ್ ಪ್ಯಾಡ್ಗೆ ಹೋಗಿ ಇಲ್ಲಿಗೆ ಬರ್ತೀನಿ. ಇವಾಗ ಈ ರೀತಿ ಆಯಿತು. ಅಂದರೆ ಬಿ ಅನ್ನೋದು ನಾನು ಅವಲ್ಲಿ ಎ ಅಂತ ಕೊಟ್ಟೆ, ಡೋಂಟ್ ಸೇವ್ ಅಂತ ಕೊಟ್ಟೆ, ಬಿ ಅನ್ನೋದು ಸೇವ್ ಮಾಡಿದ್ದೀನಿ. ಓಕೆ, ಅದು ಏನು ಅಂತ ನಿಮ್ಗೆ ಇವಾಗ ಗೊತ್ತಾಗುತ್ತೆ ಫ್ರೆಂಡ್ಸ್. ಈಗ ನಾರ್ಮಲ್ ಆಗಿ ಇವಾಗಿಂದ ನಿಮಗೆ ಈ ನೋಟ್ ಪ್ಯಾಡ್ ಅನ್ನೋದು ಸಾಫ್ಟ್ವೇರ್ ನೀಟಾಗಿ ಸ್ಟಾರ್ಟ್ ಆಗ್ತಾ ಇದೆ. ಅಂದರೆ ಅದೂ ಸ್ಟಾರ್ಟೇ ಹಿಂದೆ ಮಾಡಿದ್ದು, ಬಟ್ ಕೆಲವ್ರಿಗೆ ಆಲ್ರೆಡಿ ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿ ಬಂದಿರ್ತಾರೆ, ಅಂಥವ್ರು ಡೈರೆಕ್ಟಾಗಿ ಇಲ್ಲಿಂದ ನೋಡ್ಕೊತಾರೆ. ನಾವು ಏನು ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿಲ್ಲ ಅಂದಾಗ ಫಸ್ಟಿಂದ ನೋಡೋದು ಅನಿವಾರ್ಯ ಆಗಿರುತ್ತೆ. ಸೊ ಫ್ರೆಂಡ್ಸ್, ಇವಾಗ ನಾವು ಫೈಲ್ನಲ್ಲಿದ್ದೀವಿ. ಫೈಲ್ನಲ್ಲಿ ನಾನು ನಾರ್ಮಲಾಗಿ ಈ ರೀತಿ ಟೈಪ್ ಮಾಡ್ತೀನಿ, ಸರಿನಾ? ನೀವು ಟೈಪ್ ಮಾಡಿದಾಗ ಇಷ್ಟು ದಪ್ಪ ಅಕ್ಷರ ಬರ್ತಾ ಇರಲ್ಲ. ಸೊ ಕನ್ಫ್ಯೂಸ್ ಆಗಬೇಡಿ, ಇಷ್ಟು ದಪ್ಪ ಅಕ್ಷರ ಬರ್ತಿರಲಿಲ್ಲ. ಯಾಕೆ ಅಂದರೆ ನಾನು ಸ್ಟಾರ್ಟಿಂಗ್ ಅಂದರೆ ಈ ಕ್ಲಾಸ್ ಬರೋಕ್ಕಿಂತ ಮುಂಚೆನೇ ನಾನು ಫಾಂಟ್ ಸೈಜ್ ಅಕ್ಷರ ದೊಡ್ಡದಾಗಬೇಕು ಅಂತ ನಾನು ಬರ್ತಿದ್ದೀನಿ, ಅತಿ ದೊಡ್ಡದಾಗಿದೆ ಅಷ್ಟೇ. ಇದನ್ನು ನಾರ್ಮಲ್ ಆಗಿ ಚಿಕ್ಕದೇ ಇರುತ್ತೆ. ಇವಾಗ ನಾನು ನಿಮ್ಗೆ ಗೊತ್ತಾಗಲಿ ಅಂದರೆ ಅದನ್ನ ಅಕ್ಷರಗಳು ಮೊಬೈಲ್ನಲ್ಲಿ ಕಾಣಿಸ್ತಾರೆ, ನಾವು ಮೊಬೈಲಲ್ಲಿ ವೀಡಿಯೋ ನೋಡ್ತಿದ್ದಾಗ ಅದಕ್ಕೆ ದಪ್ಪ ಮಾಡ್ಕೊಳ್ಳೋದು ಅಕ್ಷರ. ಸೊ ಫ್ರೆಂಡ್ಸ್, ಇವಾಗ ಫೈಲ್ ಫಸ್ಟ್ ಆಪ್ಷನ್ ಏನೋ ಫೈಲ್ ಇದೆ. ಫೈಲ್ಗೆ ಹೋಗ್ಬಿಟ್ಟು ಫೈಲ್ ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟು ನ್ಯೂ ಅಂತ ಕೊಡ್ತೀನಿ. ನ್ಯೂ ಅಂತ ಕೊಟ್ಟಾಗ ಆಗೇನು ಅದೇ ಕೇಳ್ತಾ ಇದೆ. ಅಂದರೆ ನಾನು ಇಲ್ಲಿ ಎಕ್ಸ್ ಕೊಟ್ಟಾಗ, ಎಕ್ಸ್ ಅಂದರೆ ಕ್ಲೋಸ್ ಕೊಟ್ಟಾಗ ಏನು ಕೇಳ್ತಾ ಇತ್ತು, ಇವಾಗಲೂ ಅದೇ ಕೇಳ್ತಾ ಐತೆ. ಸೇವ್ ಬೇಕಾ, ಡೋಂಟ್ ಸೇವ್ ಬೇಕಾ, ಕ್ಯಾನ್ಸಲ್. ನಿಮಗೆ ಇವಾಗ ಇದ್ರ ಬಗ್ಗೆ ಗೊತ್ತಾಗಿರ್ಬೋದು, ಅಂದರೆ ಇದನ್ನು ಯಾವ ರೀತಿ ನೀವು ಆಪ್ರೇಟ್ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ಕ್ಯಾನ್ಸಲ್ ಅಂದರೆ ಇಲ್ಲೇ ಇರುತ್ತೆ, ಡೋಂಟ್ ಸೇವ್ ಅಂದರೆ ಏನಾಗುತ್ತೆ ಅಂತ ಗೊತ್ತಿರುತ್ತೆ. ಬಟ್ ಇಲ್ಲಿ ಬೇರೆ ಥರ ಆಗತ್ತೆ. ಓಕೆ, ನಾನಿಲ್ಲಿ ಡೋಂಟ್ ಸೇವ್ ಅಂತಾನೆ ಕೊಡ್ತೀನಿ. ಫಸ್ಟ್ ನಾನು ಅದೆಲ್ಲ ಹೇಗೆ ಯೂಸ್ ಮಾಡಿದೆ ಅದೇ ಡೋಂಟ್ ಸೇವ್ಗೆ, ಬಿಗೆ ಸೇವ್ ಯೂಸ್ ಮಾಡಿದೆ, ಗೊತ್ತಾಯ್ತಲ್ವಾ? ಸೊ ಡೋಂಟ್ ಸೇವ್ ಅಂತಾನೆ ಕೊಡ್ತೀನಿ. ಡೋಂಟ್ ಸೇವ್ ಅಂತ ಕೊಟ್ಟಾಗ ಈ ರೀತಿ ಆಯಿತು. ಅಲ್ಲಿ ನಾನು ಕ್ಲೋಸ್ ಕೊಟ್ಟಿರೋ ಕಾರಣ ಫುಲ್ ನೋಟ್ ಪ್ಯಾಡ ಕ್ಲೋಸ್ ಆಯಿತು. ಬಟ್ ಇಲ್ಲಿ ನಾನು ನೋಟ್ ಪ್ಯಾಡ ಕ್ಲೋಸ್ ಅಂತ ಹೇಳ್ತಾ ಇಲ್ಲ, ನಾನು ಫೈಲ್ಗೆ ಹೋಗ್ಬಿಟ್ಟು ನ್ಯೂ ಅಂತ ಮಾತ್ರ ಕೊಟ್ಟೆ. ನ್ಯೂ ಅಂದರೆ ನನಗೆ ಹೊಸ ಪೇಜ್ ಬೇಕು ಅಂತ ಅರ್ಥ. ಸೊ ಫೈಲಲ್ಲಿ ಫಸ್ಟ್ ಆಪ್ಷನ್ ನ್ಯೂ ಬರುತ್ತೆ. ನ್ಯೂ ಅಂದರೆ ಏನು ಅಂದರೆ ಫ್ರೆಂಡ್ಸ್, ಹೊಸ ಪೇಜ್ ಬೇಕು ಅಂತ. ಹೊಸ ಪೇಜ್ ಏನಾಗುತ್ತೆ, ನಾನು ಆಲ್ರೆಡಿ ಟೈಪ್ ಮಾಡಿರೋ ಕಾರಣ ನಿಮಗೆ ಅದನ್ನು ಸೇವ್ ಮಾಡಬೇಕಾ ಸೇವ್ ಮಾಡಬಾರ್ದ ಅಂತ ಕೇಳ್ತು. ಸೊ ನಾನು ಡೋಂಟ್ ಸೇವ್ ಅಂತ ಕೊಟ್ಟಿರೋ ಕಾರಣ ಅದು ಕ್ಲೋಸ್ ಆಯಿತು. ಆ ಪೇಜು ಕ್ಲೋಸ್ ಆಗಿ ನೋಡಿ ಫ್ರೆಶ್ ಪೇಜ್, ಬೆಳ್ಳಗೆ ಖಾಲಿ ಇರೋ ಒಂದು ಪೇಜ್ ಬಂತು. ಸೊ ನ್ಯೂ ಅಂದರೆ ಗೊತ್ತಾಯ್ತಲ್ವ, ನಾವೇನೇ ಒಂದು ಹೊಸದಾಗಿ ಮಾಡಬೇಕಂದ್ರೆ ನ್ಯೂ ಪೇಜ್ನಲ್ಲಿ ಮಾಡ್ತೇವೆ. ಸೊ ಅದಕ್ಕೆ ನ್ಯೂ ಅಂತ ಮಾಡ್ತೀವಿ. ನೆಕ್ಸ್ಟ್ ನ್ಯೂ ವಿಂಡೋ ಅಂತ ಬರುತ್ತೆ. ನೆಕ್ಸ್ಟ್ ಆಪ್ಷನ್ ಫೈಲ್ ಮೇಲೆ ಕ್ಲಿಕ್ ಕೊಟ್ಟರೆ ಇನ್ನೊಂದು ಆಪ್ಷನ್ ನ್ಯೂ ವಿಂಡೋ ಮೇಲೆ ನಾನು ಕ್ಲಿಕ್ ಕೊಡ್ತೀನಿ. ನ್ಯೂ ವಿಂಡೋ ಮೇಲೆ ಕ್ಲಿಕ್ ಕೊಟ್ಟಾಗ ಏನಾಗುತ್ತೆ, ನನಗೆ ಎರಡೆರಡು ನೋಟ್ ಪ್ಯಾಡ್ ಓಪನ್ ಆಗಿದೆ. ಹೇಗೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ನಾನು ABC ಅಂತ ಟೈಪ್ ಮಾಡ್ತೀನಿ, ಇಲ್ಲಿ ಹೋಗ್ತೀನಿ DEF ಅಂತ ಟೈಪ್ ಮಾಡ್ತೀನಿ. ಓಕೆ, ಗೊತ್ತಾಯ್ತಲ್ಲ? ನಾನು ಒಂದು ವಿಂಡೋದಲ್ಲಿ ABC ಅಂತ ಟೈಪ್ ಮಾಡಿದೆ, ಇನ್ನೊಂದು ವಿಂಡೋದಲ್ಲಿ DEF ಅಂತ ಟೈಪ್ ಮಾಡಿದೆ. ಬಟ್ ನಿಮಗೆ DEF ಒಂದೇ ಇದೆ ಅಂದ್ಕೊತೀರಾ, ಬಟ್ ಎಲ್ಲೋಯ್ತು ABC ಅಲ್ವಾ? ಸೊ ಇಲ್ಲಿದೆ ಫ್ರೆಂಡ್ಸ್, ಇಲ್ಲಿ ನೀವು ನೋಡ್ಬೋದು. ಈ ಕಡೆ ಬರ್ತೀವಿ, ನೋಟ್ ಪ್ಯಾಡ್ ಇರುತ್ತೆ ಅಲ್ವಾ, ನೋಡಿ ನಿಮ್ಮ ಸಿಸ್ಟಮಲ್ಲಿ ಇಲ್ಲಿ ಇರುತ್ತೆ ನೋಟ್ ಪ್ಯಾಡು. ನೋಡಿ ಗೊತ್ತಾಗ್ತದೆ, ಎರಡೆರಡು ಇದೆ ನೋಡಿ, ಒಂದರಲ್ಲಿ DEF ಇದೆ, ಇನ್ನೊಂದು ABC ಇದೆ. ಗ್ಯಾಪ್ನ ಇದೆಯಾ? ನಾನು ಇದ್ರ ಮೇಲೆ ಕ್ಲಿಕ್ ಕೊಟ್ಟಾಗ ನೋಡಿ ಎರಡು ವಿಂಡೋರು ನನಗೆ ಬಂತು, ಗೊತ್ತಾಯ್ತಲ್ವಾ? ಈ ರೀತಿ ಬಂತು. ಸೊ ಎಕ್ಸ್ ಅಂತ ಕೊಟ್ಟರೆ ಮತ್ತೆ ಅದೇ ಕೇಳುತ್ತೆ. ನಾವು ನಾರ್ಮಲಾಗಿ ಡೋಂಟ್ ಸೇವೇ ಕೊಡ್ತೇನೆ. ಡೋಂಟ್ ಸೇವ್ ಅಂದರೆ ಸೇವ್ ಮಾಡೋದೇನೋ ಅನಿವಾರ್ಯ ಇಲ್ಲ ಅಂತ ಸಿಸ್ಟಮ್ಗೆ ಹೇಳ್ತಾ ಇದ್ದೀನಿ. ಸೊ ಡೋಂಟ್ ಸೇವ್ ಅಂದರೆ ಈ ರೀತಿ ಕ್ಲೋಸ್ ಆಗುತ್ತೆ. ಸೊ ಈ ರೀತಿ ನ್ಯೂ ವಿಂಡೋ ನಾವು ಎಷ್ಟು ಸತಿ ಆದರೂ ಓಪನ್ ಮಾಡ್ಕೊಬೋದು. ನೋಡಿ, ಒಂದು ಸತಿ ಆದರೂ ಓಪನ್ ಮಾಡ್ಕೊಬೋದು, ಮತ್ತೆ ಫೈಲ್ಗೆ ಹೋಗ್ಬಿಟ್ಟು ನ್ಯೂ ವಿಂಡೋ ಎರಡು ಸತಿ ಓಪನ್ ಮಾಡ್ಕೊಬೋದು, ಮತ್ತು ನೀವು ಫೈಲ್ಗೆ ಹೋಗ್ಬಿಟ್ಟು ನ್ಯೂ ವಿಂಡೋ ಈ ರೀತಿ ಎಷ್ಟು ಸತಿ ಆದರೂ ಓಪನ್ ಮಾಡ್ಬೋದು. ನೀವು ಎಷ್ಟು ಸತಿ ಓಪನ್ ಮಾಡಿದ್ರು ಇಲ್ಲಿ ಕೆಳಗಡೆ ಇರುತ್ತೆ ನೋಡಿ. ನಾವೀಗ 3 ಸತಿ ಓಪನ್ ಮಾಡಿದ್ವಿ, 3 ವಿಂಡೋ ಬಂದಿದೆ ನಮಗೆ. ಇದನ್ನು ಕ್ಲೋಸ್ ಮಾಡ್ಬೇಕಾದ್ರೆ ಏನಿಲ್ಲ, ಇಲ್ಲಿ ಹೋಗ್ತೀರಾ, ಇಲ್ಲಿ ಹೋಗ್ಬಿಟ್ಟು ಎಕ್ಸ್ ಇರುತ್ತೆ ನೋಡಿ, ಇಲ್ಲೇ ಇದೆ ಎಕ್ಸ್. ನಮಗೆ ಯಾಕೆ ಡೋಂಟ್ ಸೇವ್ ಅಂತ ಅದ್ರಲ್ಲಿ ಕೇಳಿಲ್ಲ ನ್ಯೂ ವಿಂಡೋದಲ್ಲಿ ಅಂದರೆ ನಾವೇನು ಟೈಪ್ ಮಾಡಿಲ್ಲ. ನೀವು ಇಲ್ಲಿ ಫೈಲಲ್ಲಿ ಏನಾದರೂ ಟೈಪ್ ಮಾಡಿದರೆ ಮಾತ್ರ ನಿಮಗೆ ಡೋಂಟ್ ಸೇವ್ ಅಂತ ಕೇಳುತ್ತೆ. ಅರ್ಥ ಆಯ್ತಾ ಫ್ರೆಂಡ್ಸ್? ನೋಡಿ, ಈಗ ನಾನಿಲ್ಲಿ DEF ಅಂತ ಬರೆದಿದ್ದೀನಿ. ಸೊ ಇವಾಗ ನಾನು ಕ್ಲೋಸು ಅಥವಾ ಫೈಲ್ಗೆ ಹೋಗ್ಬಿಟ್ಟು ನೀವು ಕೊಟ್ಟರೆ ಸೇವ್ ಮಾಡಬೇಕಾ ಬೇಡವಾ ಅಂತ ಕೇಳುತ್ತೆ. ಅದೇ ನಾನು ಏನು ಟೈಪೇ ಮಾಡಿಲ್ಲ ಅಂದಾಗ ಅದೇನು ಕೇಳಲ್ಲ, ಯಾಕಂದರೆ ಅದು ಸೇವ್ ಮಾಡೋಕ್ಕೆ ಏನೂ ಇಲ್ಲ, ಖಾಲಿ ಪೇಜ್ ಹೆಂಗೆ ಸೇವ್ ಆಗುತ್ತೆ? ಆಗಲ್ವಲ್ಲ, ಅದಕ್ಕೋಸ್ಕರ ಆ ರೀತಿ ಆಗುತ್ತೆ. ಸೊ ನೆಕ್ಸ್ಟ್ ಓಪನ್ ಅಂತ ಇದೆ. ಇವಾಗ ನಿಮಗೆ ಗೊತ್ತಾಯಿತು. ಆಮೇಲೆ ನಾವು B ಅನ್ನೋದು ಸೇವ್ ಮಾಡಿದ್ವಿ, ಗ್ಯಾಪ್ನ ಇದೆ B ಅನ್ನೋದು ಒಂದು ಆಪ್ಷನ್ ಸೇವ್ ಮಾಡಿದ್ವಿ.
ಈಗ ಅದು ಎಲ್ಲಿರುತ್ತೆ ಅಂದರೆ ನಮಗೆ ಓಪನ್ನಲ್ಲಿ ಸಿಕ್ಕತ್ತೆ. ಫೈಲ್ಗೆ ಹೋಗ್ತೀನಿ, ಓಪನ್ ಅಂತ ಕೊಡ್ತೀನಿ. ಹಾಗೇ ನಿಮಗೆ ಕೇಳ್ತಾ ಇದೆ, ಡು ಯು ವಾಂಟ್ ಟು ಸೇವ್ ಚೇಂಜಸ್ ಟು ಅನ್ಟೈಟಲ್ ಅಂತ ಕೇಳ್ತಾ ಇದೆ. ಅಂದರೆ ಡಿ ಎಫ್ ಅನ್ನೋದು ಇವಾಗ ಏನಾಗ್ತಾ ಇದೆ ಅಂದರೆ ಡಿ ಎಫ್ ಅನ್ನೋದು ಹೋಗ್ಬಿಟ್ಟು ಬೇರೆ ಓಪನ್ ಆಗ್ತಾ ಇದೆ. ಅದಕ್ಕೆ ಡಿ ಎಫ್ ಅಂತ ಇರೋದನ್ನ ನೀವು ಸೇವ್ ಮಾಡಬೇಕಾ ಮಾಡಬಾರ್ದಾ, ಅಥವಾ ಇದೇ ಪೇಜಲ್ಲಿ ಇಡ್ತೀರಾ, ಇದ್ರ ಅರ್ಥ ಅಷ್ಟೇ. ಓಕೆ, ನಾನು ಸೇವ್ ಏನು ಮಾಡಲ್ಲ, ಡೋಂಟ್ ಸೇವ್ ಅಂತ ಕೊಡ್ತೀನಿ. ಇವಾಗ ನಿಮಗೆ ಆಪ್ಷನ್ ಬಂತು. ಆಮೇಲೆ ನಾವು ಫೈಲ್ ಸೇವ್ ಏನು ಮಾಡಿದ್ವಿ, ಬಿ ಅಂತ ಮಾಡಿದ್ವಿ, ಗ್ಯಾಪ್ನ ಇದೆಯಾ? ಸೊ ಇಲ್ಲಿದೆ ನೋಡಿ, ಬಿ ಅನ್ನೋದು ಇಲ್ಲಿದೆ. ಸೊ ಇದ್ರ ಮೇಲೆ ಕ್ಲಿಕ್ ಕೊಡ್ತೀನಿ. ಕ್ಲಿಕ್ ಕೊಟ್ಟ ನಂತರ ಇಲ್ಲಿ ನಿಮಗೆ ಓಪನ್ ಅಂತ ಇದೆ, ಓಪನ್ ಕೊಡ್ತೀನಿ ನೋಡಿ, ಬಿ ಓಪನ್ ಆಯಿತು. ಸೊ ಫ್ರೆಂಡ್ಸ್, ಈ ಓಪನ್ ಅನ್ನೋದು ಏನಂದರೆ ಫೈಲಲ್ಲಿ ಓಪನ್ ಅನ್ನೋ ಆಪ್ಷನ್ನು ನಾವೇನೇ ಸೇವ್ ಮಾಡಿದ್ರು ಅದನ್ನು ಓಪನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಆಪ್ಷನು ಸೇವ್ ಅಂತ ಬರುತ್ತೆ. ಸೇವ್, ಈಗ ನಾನು ಎಕ್ಸ್ ಮೇಲೆ ಕ್ಲಿಕ್ ಕೊಟ್ಟಾಗ ಡು ಯು ವಾಂಟ್ ಟು ಸೇವ್ ಚೇಂಜಸ್ ಅಂತ ಕೊಟ್ಟಾಗ ಸೇವ್ ಅಂತ ಬಂತಲ್ಲ, ಆ ಆಪ್ಷನ್ ಈ ಆಪ್ಷನ್ ಒಂದೇ. ಬಟ್ ಇದು ನಾರ್ಮಲ್ ಆಗಿ ನಾವು ಸೇವ್ ಮಾಡೋ ಆಪ್ಷನ್. ಏನಾದರೂ ಡಾಕ್ಯುಮೆಂಟ್ ಟೈಪ್ ಮಾಡಿ ಇರ್ತೀನಿ ಅಂದ್ಕೊಳ್ಳಿ, ಒಂದು ಪೇಜ್ ಫುಲ್ ಡಾಕ್ಯುಮೆಂಟ್, ಟೆಕ್ಸ್ಟ್ ಬುಕ್ ಅಂದ್ಕೊಳ್ಳಿ, ಒಂದು ಪೇಜ್ ಫುಲ್ ಟೆಕ್ಸ್ಟ್ ಬುಕ್ ನಾನು ನೀಟಾಗಿ ಟೈಪ್ ಮಾಡಿರ್ತೀನಿ ಅಂದ್ಕೊಳ್ಳಿ. ಆವಾಗ ನಾನು ಬೇಕಾದ್ರೆ ನನಗೆ ಗೊತ್ತಿದ್ದೂ ಕ್ಲೋಸ್ ಕೊಡೋಕ್ಕಾಗಲ್ಲ, ಯಾಕಂದರೆ ನಾನು ಕಷ್ಟಪಟ್ಟು ಟೈಪ್ ಮಾಡಿದ್ದೀನಿ. ಟೈಪ್ ಮಾಡಿದಾಗ ನಾನು ಸೇವ್ ಮಾಡೇ ಮಾಡ್ತೀನಿ ಆ ಫೈಲ್ನ. ಸೊ ಆ ಥರ ಫೈಲ್ನ ನಾನು ಸೇವ್ ಮಾಡ್ತೀನಿ, ಸೇವ್ಗೆ ಹೋಗ್ಬಿಟ್ಟು ಸೇವ್ ಮಾಡ್ತೀನಿ. ಅದು ಹೇಗೆ ಅಂತ ನಾನು ಹೇಳ್ತೀನಿ. ಇವಾಗ ನೋಟ್ ಪ್ಯಾಡ್ನ ನಾನು ಕ್ಲೋಸ್ ಮಾಡ್ತೀನಿ, ಮತ್ತೆ ಹೊಸ ನೋಟ್ ಪ್ಯಾಡ್ನ ನಾನು ಕ್ಲಿಕ್ ಕೊಟ್ಬಿಟ್ಟು ಓಪನ್ ಮಾಡ್ತೀನಿ. ಓಪನ್ ಮಾಡಿದ ನಂತರ ಈ ಬಾಕ್ಸ್ ಮೇಲೆ ಕ್ಲಿಕ್ ಕೊಟ್ಟಾಗ ಇಲ್ಲೋಗುತ್ತೆ. ಇವಾಗ ಫ್ರೆಂಡ್ಸ್ ಏನಾದ್ರು ಟೈಪ್ ಮಾಡಿರ್ತೀನಿ, ಹಾಯ್ ಹೌ ಆರ್ ಥ್ಯಾಂಕ್ ಯು. ಸೊ ನಾನು ಈ ರೀತಿ ಟೈಪ್ ಮಾಡಿದೆ, ಹಾಯ್ ಹೌ ಆರ್ ಯು, ಐ ಆಮ್ ಫೈನ್ ಥ್ಯಾಂಕ್ ಯು ಅಂತ ಟೈಪ್ ಮಾಡಿದೆ. ಇವಾಗ ಫೈಲ್ಗೆ ಹೋಗ್ತೀನಿ. ಫೈಲ್ಗೆ ಹೋಗ್ಬಿಟ್ಟು ಸೇವ್ ಅನ್ನೋ ಆಪ್ಷನ್ ಇದೆ, ಸೇವ್ ಮೇಲೆ ಕ್ಲಿಕ್ ಕೊಡ್ತೀನಿ. ಸೇವ್ ಮೇಲೆ ಕ್ಲಿಕ್ ಕೊಟ್ಟಾಗ ಇಲ್ಲಿ ನಿಮಗೆ ಫೈಲ್ ನೇಮ್ ಅಂತ ಕೇಳ್ತಾ ಇದೆ. ಫೈಲ್ ನೇಮ್ ಅಂದರೆ ನಾನು ಏನು ಹಾಯ್ ಹೌ ಆರ್ ಯು, ಐ ಆಮ್ ಫೈನ್ ಥ್ಯಾಂಕ್ ಯು ಅನ್ನೋದು ಟೈಪ್ ಮಾಡಿದ್ದೀನಿ, ಅದು ಒಂದು ಫೈಲು, ಅದನ್ನು ನಾನು ಸೇವ್ ಮಾಡ್ತಾ ಇದ್ದೀನಿ. ಸೇವ್ ಮಾಡ್ತಾ ಅಂದರೆ ನಾನು ಫುಲ್ಲು ನೇಮ್ ಕೊಡೋಕ್ಕಾಗಲ್ಲ, ಕೊಟ್ಟರೆ ಇಷ್ಟು ದೊಡ್ಡದಾಗುತ್ತೆ. ಅದಕ್ಕೊಂದು ನೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಅದನ್ನು ನಾನು ಏನಾದರೂ ಗ್ರೀಟಿಂಗ್ಸ್ ಅಂತ ಬರ್ಕೊತೀನಿ. ಈಗ ಇಲ್ಲಿ ಫೈಲ್ ನೇಮ್ ಅಂತ ಇದೆಯಲ್ಲ, ಗ್ರೀಟಿಂಗ್ಸ್ ಅಂದ್ಬಿಟ್ಟು ನಾನು ಇಲ್ಲಿ ಹೋಗ್ಬಿಟ್ಟು ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ. ಫೈಲ್ ನೇಮ್ ಗ್ರೀಟಿಂಗ್ಸ್ ಇದೆ, ಸೇವ್ ಬಟನ್ ಮೇಲೆ ಕ್ಲಿಕ್ ಕೊಟ್ಟಾಗ ಸೇವ್ ಆಗುತ್ತೆ. ಇನ್ನೊಂದು ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಅವಾಗಲೇ ನಾರ್ಮಲ್ ಆಗಿ ನಾವು ನೋಟ್ ಪ್ಯಾಡ್ ಓಪನ್ ಮಾಡಿದಾಗ ನಿಮಗೆ ಏನೋ ಇಲ್ಲಿ ಅನ್ಟೈಟಲ್ಡ್ ಅಂತ ಬರ್ತಿತ್ತು, ಗ್ಯಾಪ್ನ ಇದೆಯಲ್ಲಿ ಅನ್ಟೈಟಲ್ಡ್ ಅಂತ ಬರ್ತಿತ್ತು. ಇವಾಗ ಅದು ಗ್ರೀಟಿಂಗ್ಸ್ ಆಗಿದೆ, ಗ್ರೀಟಿಂಗ್ಸ್ ಅಂತ ಆಗಿದೆ. ಗೊತ್ತಾಗ್ತಿದೆ ಫ್ರೆಂಡ್ಸ್, ಸ್ಟಾರ್ಟಿಂಗಲ್ಲಿ ಅನ್ಟೈಟಲ್ ಅಂತ ಗ್ರೀಟಿಂಗ್ಸ್ ಆಗಿದೆ. ಯಾವುದೇ ಒಂದು ಫೈಲು ಸೇವ್ ಆಗಿದ್ರೆ ಅದು ಈ ರೀತಿ ಬರುತ್ತೆ, ಅದ್ರ ನೇಮು ನಿಮಗೆ ಶೋ ಆಗುತ್ತೆ. ನೀವು ಸೇವ್ ಮಾಡಲಿಲ್ಲ ಅಂದರೆ ಅನ್ಟೈಟಲ್ಡ್ ಮಾತ್ರ ತೋರಿಸುತ್ತೆ. ಅದು ಯಾವ ರೀತಿಯಾದರೂ ಆಗಿರ್ಬೋದು, ಅನ್ಟೈಟಲ್ಡ್ 1, ಅನ್ಟೈಟಲ್ಡ್ 2, ಅನ್ಟೈಟಲ್ಡ್ 3, ಫೈಲ್ ಹೋಗ್ತಾ ಹೋಗ್ತಾ ಅದು ಚೇಂಜಸ್ ಆಗ್ತಾ ಇರುತ್ತೆ. ಬಟ್ ಇಲ್ಲಿ ಯಾವ ನೇಮ್ ಸೇವ್ ಮಾಡಿದ್ರೋ ಅದು ನಿಮಗೆ ಬರುತ್ತೆ. ಇವಾಗ ಗೊತ್ತಾಯ್ತಲ್ವ ನಿಮಗೆ? ಸೊ ಈಗ ಫೈಲ್ಗೆ ಹೋಗ್ತೀನಿ, ಓಪನ್ ಅಂತ ಕೊಡ್ತೀನಿ. ಇವಾಗ ನೋಡಿ, ಇವಾಗ ನಮ್ಗೆ ಈಸಿ ಆಗುತ್ತೆ. ಯಾಕಂದರೆ ಅವಾಗಲೇ ಒಂದೇ ಫೈಲ್ ಇತ್ತು, ನಮಗೆ ಅವಾಗ ಕನ್ಫ್ಯೂಸ್ ಆಗ್ತಾ ಇದೆ, ಅವ್ರಿಗೆ ಗೊತ್ತಾಗ್ತಿಲ್ಲ ಓಪನ್ ಅಂದರೆ ಏನು ಅಂತ. ಇವಾಗ 2 ಫೈಲ್ ಇದೆ. ಬಿ ಮೇಲೆ ಕ್ಲಿಕ್ ಕೊಡ್ತೀನಿ, ಓಪನ್ ಅಂತ ಕೊಡ್ತೀನಿ. ನೋಡಿ, ಬಿ ಅನ್ನೋದು ಮಾತ್ರ ಓಪನ್ ಆಯಿತು. ಗ್ಯಾಪ್ನ ಆಗ್ತದೆಯಾ? ಅದೇ ನಾನು ಫೈಲ್ ಮೇಲೆ ಕ್ಲಿಕ್ ಕೊಡ್ತೀನಿ, ಓಪನ್ಗೆ ಹೋಗ್ತೀನಿ. ಈಗ ನೋಡಿ ಗ್ರೀಟಿಂಗ್ಸ್ ಅಂತ ಇದೆ, ಗ್ರೀಟಿಂಗ್ಸ್ ಮೇಲೆ ಕ್ಲಿಕ್ ಕೊಡ್ತೀನಿ, ಓಪನ್ ಅಂತ ಕ್ಲಿಕ್ ಕೊಡ್ತೀನಿ, ಅದು ಓಪನ್ ಆಗ್ತದೆ. ಸೊ ಇವಾಗ ಏನಂದರೆ ಈ ರೀತಿ ಸೇವ್ ಮಾಡಿದಾಗ ಏನಾಗುತ್ತೆ, ಈಗ ನೀವು ಕ್ಲೋಸ್ ಮಾಡಿಬಿಡ್ತೀರಾ ಅಂದ್ಕೊಳ್ಳಿ, ಕ್ಲೋಸ್ ಮಾಡಿ ಸಿಸ್ಟಮ್ ಆಫ್ ಮಾಡಿಬಿಡ್ತೀರಾ, ಆಫ್ ಮಾಡಿಬಿಟ್ಟು ಹೋಗ್ಬಿಡ್ತೀರಾ, ಮತ್ತೆ ಬರೋ ವಾರನೋ ಇಲ್ಲ ಬರೋ ವರ್ಷನೋ ಬರ್ತೀರಾ ಅಂದ್ಕೊಳ್ಳಿ. ಸೊ ಅವಾಗ್ಲೂ ನಿಮಗೆ ಆ ಫೈಲ್ಸ್ ಅದೇ ಜಾಗದಲ್ಲಿರುತ್ತೆ. ಅದಕ್ಕೋಸ್ಕರ ಸೇವ್ ಮಾಡೋದು ಅದಕ್ಕೋಸ್ಕರ. ಸೇವ್ ಮಾಡಿನೂ ನೀವು ಪೆನ್ ಡ್ರೈವ್ಗೆ ಹಾಕೊಬೋದು, ಬೇರೆಯವ್ರಿಗೆ ಕಳಿಸ್ಬೋದು, ಅದೆಲ್ಲ ಮಾಡ್ಬೋದು. ಬಟ್ ಸದ್ಯಕ್ಕೆ ನಾವು ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಸೊ ಅದಕ್ಕೋಸ್ಕರ ಈ ರೀತಿ. ಸೊ ಫ್ರೆಂಡ್ಸ್, ಇವಾಗ ಫೈಲ್ಗೆ ಹೋಗಿ ಓಪನ್ ಕೊಡ್ತೀನಿ, ಓಪನ್ ಕೊಟ್ಟು ಗ್ರೀಟಿಂಗ್ಸ್ ಅಂತ ಇದೆ, ಕ್ಲಿಕ್ ಕೊಟ್ಟು ಓಪನ್ ಮಾಡಿದೆ, ಈ ರೀತಿ ಆಯಿತು. ನೆಕ್ಸ್ಟು ನಿಮಗೆ ಸೇವ್ ಆ್ಯಸ್ ಅಂತ ಬರುತ್ತೆ. ಸೇವ್ ಆ್ಯಸ್ ಅಂತ ಒಂದು ಆಪ್ಷನ್ ಇದೆ. ಓಕೆ, ಈ ಸೇವ್ ಆ್ಯಸ್ ಆಪ್ಷನ್ ಏನು ಮಾಡುತ್ತೆ ಅಂದರೆ, ಈಗ ನಾರ್ಮಲ್ ಆಗಿ ಸೇವ್ ಅಂದರೆ ಈಗ ಇದು ಸೇವ್ ಆಗಿದೆ, ಗ್ರೀಟಿಂಗ್ಸ್ ಅನ್ನೋ ಒಂದು ನೇಮಲ್ಲಿ ಸೇವ್ ಆಗಿದೆ. ಸೊ ಈಗ ಫೈಲ್ಗೆ ಹೋಗ್ಬಿಟ್ಟು ಸೇವ್ ಅಂತ ಕೊಟ್ಟರೆ ಏನು ನನಗೆ ರಿಯಾಕ್ಷನ್ ಇಲ್ಲ, ಮತ್ತೆ ಸೇವ್ ಅಂತ ಕೊಡ್ತೀನಿ. ಯಾವುದೇ ರೀತಿ ರಿಯಾಕ್ಷನ್ ಕಾಣಿಸ್ತಲ್ಲ, ಹೇಗಿದೆಯೋ ಹಾಗೆ ಇದೆ ಪೇಜ್ ಅಲ್ವಾ? ಸೊ ಇಲ್ಲಿ ಇವಾಗ
ಫೈಲ್ಗೆ ಹೋಗ್ತೀನಿ, ಕ್ಲಿಕ್ ಕೊಡ್ತೀನಿ, ಕ್ಲಿಕ್ ಕೊಟ್ಬಿಟ್ಟು ಸೇವ್ ಆ್ಯಸ್ ಅಂತ ಕೊಡ್ತೀನಿ. ಸೇವ್ ಆ್ಯಸ್ ಅಂತ ಕೊಟ್ಟಾಗ ಇವಾಗ ರಿಯಾಕ್ಷನ್ ಆಯಿತು. ಏನದು? ಫೈಲ್ ನೇಮ್ ಅಂತ ಕೇಳ್ತಾರೆ. ಫೈಲ್ ನೇಮ್, ಈಗ ಫೈಲ್ ನೇಮ್ನ ನಾನು ಹಾಯ್ ಹೌ ಅಂತ ಕೊಟ್ಬಿಟ್ಟು ಸೇವ್ ಕೊಡ್ತೀನಿ. ಸರಿನಾ? ಇವಾಗ ನೀವು ಇಲ್ಲಿ ನೋಡ್ಬೋದು, ಆವಾಗಲೇ ಇದ್ದಿದ್ದು ಏನು ನೇಮು? ಗ್ರೀಟಿಂಗ್ಸ್ ಅಂತ ಒಂದು ನೇಮ್ ಇತ್ತು. ಇವಾಗ ನಿಮಗೆ ಹಾಯ್ ಹೌ ಅಂತ ಆಗಿದೆ. ಓಕೆ, ಇವಾಗ ಮತ್ತೆ ನಾನು ಫೈಲ್ಗೆ ಹೋಗ್ತೀನಿ, ಸೇವ್ ಅಂತ ಕೊಡ್ತೀನಿ, ಏನೂ ರಿಯಾಕ್ಷನ್ ಇಲ್ಲ. ಅಂದರೆ ನಾನು ಇಲ್ಲಿ ಏನು ನಿಮಗೆ ತಿಳ್ಸೋಕೆ ಬರ್ತಾ ಇದ್ದೀನಿ ಅಂದರೆ, ಸೇವ್ ಅನ್ನೋದೇ ಒಂದು ಆಪ್ಷನ್ನು, ಸೇವ್ ಆ್ಯಸ್ ಅನ್ನೋದೇ ಒಂದು ಆಪ್ಷನ್ನು, ಎರಡು ಬೇರೆ ಬೇರೆ ರೀತಿ ವರ್ಕ್ ಆಗುತ್ತೆ. ಸರಿನಾ ಫ್ರೆಂಡ್ಸ್? ಇವಾಗ ಯಾಕೆ ನಮಗೆ ಸೇವ್ ಬಟನ್ ಮೇಲೆ ಕ್ಲಿಕ್ ಕೊಟ್ಟರೆ ಯಾವುದೇ ರೀತಿ ನಮಗೆ ರಿಯಾಕ್ಷನ್ ಆಗ್ತಾ ಇಲ್ಲ ಅಂದರೆ, ಆಲ್ರೆಡಿ ಹಾಯ್ ಹೌ ಅನ್ನೋ ಹೆಸರಲ್ಲಿ ಸೇವ್ ಆಗಿಬಿಟ್ಟಿದೆ. ಸೊ ಇವಾಗ ನಾನು ಫೈಲ್ಗೆ ಹೋಗಿ ಸೇವ್ ಅಂತ ಕ್ಲಿಕ್ ಕೊಟ್ಟರೆ ಜಸ್ಟ್ ಫೈಲ್ ಸೇವ್ ಆಗುತ್ತೆ. ನಮಗೆ ಏನು ನೇಮ್ ಬೇಕಾಗಿಲ್ಲ, ಆಲ್ರೆಡಿ ನಾವು ನೇಮ್ ಕೊಟ್ಟಿದ್ದೀನಿ, ಇದಕ್ಕೆ ಹಾಯ್ ಹೌ ಅಂತ ಆಲ್ರೆಡಿ ನೇಮ್ ಕೊಟ್ಟಿದ್ದೀನಿ. ಅದಕ್ಕೆ ಸೇವ್ ಅಂತ ಕೊಟ್ಟಾಗ ಅದು ಯಾವುದೇ ರಿಯಾಕ್ಷನ್ ಇಲ್ಲ. ನೀವೇನೇ ಸೇವ್ ಅಂತ ಕೊಟ್ಟರು, ಫಾರ್ ಎಕ್ಸಾಂಪಲ್ ಈಗ ನೆಕ್ಸ್ಟು ಇನ್ನೂ ಏನಾದರೂ ಟೈಪ್ ಮಾಡ್ತೀರಾ ಅಂದ್ಕೊಳ್ಳಿ. ಇಲ್ಲಿ ಇನ್ನು ಎಕ್ಸ್ಟ್ರಾ ಸೇವ್ ಮಾಡಿದ್ರಿ, ಎಕ್ಸ್ಟ್ರಾ ಟೈಪ್ ಮಾಡಿದ್ದೀರಾ ನೀವು. ಇವಾಗ ನಾನು ಫೈಲ್ಗೆ ಹೋಗ್ಬಿಟ್ಟು ಕ್ಲಿಕ್ ಕೊಟ್ಬಿಟ್ಟು ಸೇವ್ ಅಂತ ಕೊಟ್ಟರೆ ಇವಾಗ ನೋ ರಿಯಾಕ್ಷನ್. ಯಾಕಂದರೆ ಆಲ್ರೆಡಿ ನಾನು ಐ ಹೌ ಅನ್ನೋದು ನೇಮ್ ಕೊಟ್ಟಾಗಿದೆ ಈ ಫೈಲ್ಗೆ. ಸೊ ನೀವು ಎಷ್ಟೇ ಟೈಪ್ ಮಾಡಿ ಫೈಲ್ ಸೇವ್ ಅಂತ ಕೊಟ್ಟರೆ ಎಕ್ಸ್ಟ್ರಾ ಸೇವ್ ಆಗುತ್ತೆ. ಅಂದರೆ ಆವಾಗಲೇ ನಾನು ಇಷ್ಟಕ್ಕೆ ಮಾತ್ರ ಸೇವ್ ಮಾಡಿದ್ದೆ, ಇವಾಗ ನಾನು ಇಷ್ಟು ಟೈಪ್ ಮಾಡಿದೆ, ಇಷ್ಟು ಟೈಪ್ ಮಾಡಿಬಿಟ್ಟು ಸೇವ್ ಅಂತ ಕೊಟ್ಟೆ. ಸೊ ಇದ್ರ ಜೊತೆನೂ ಸೇರಿ ಇಷ್ಟು ಸೇವ್ ಆಗಿದೆ ಇವಾಗ. ಸರಿನಾ ಫ್ರೆಂಡ್ಸ್? ಸೊ ಅದಕ್ಕೆ ಯಾವುದೇ ರಿಯಾಕ್ಷನ್ ಇಲ್ಲ. ಅದೇ ನೀವೇನಾದರೂ ಅನ್ಟೈಟಲ್ ಇತ್ತು ಅಂದ್ಕೊಳ್ಳಿ, ಮೇಲೆ ಐ ಹೌ ನೇಮ್ ನಾವು ಟೈಪ್ ಮಾಡಿದ್ದೀವಿ, ಅದ್ರ ಬದಲು ಅನ್ಟೈಟಲ್ ಇತ್ತು ಅಂದರೆ ನಿಮಗೆ ಖಂಡಿತ ನಿಮಗೆ ಒಂದು ಆಪ್ಷನ್ ಕೇಳೋದು ಸೇವ್ ಮಾಡೋದಕ್ಕೆ. ಸೊ ಇವಾಗ ಸೇವ್ ಆ್ಯಸ್ ಬರೋಣ. ಸೇವ್ ಆ್ಯಸ್ ಅಂದರೆ ನಾರ್ಮಲ್ ಆಗಿ ಏನು ಸೇವ್ ಆ್ಯಸು. ನಾನೀಗ ಫೈಲ್ಗೆ ಹೋಗ್ತೀನಿ, ಓಪನ್ ಕೊಟ್ಟು ನಾನು ಫಸ್ಟ್ ಯಾವುದಿತ್ತು ಗ್ರೀಟಿಂಗ್ಸ್ ಅಂತ ಇತ್ತು, ಗ್ರೀಟಿಂಗ್ಸ್ ಮೇಲೆ ಕ್ಲಿಕ್ ಕೊಡ್ತೀನಿ, ಓಪನ್ ಅಂತ ಕೊಡ್ತೀನಿ. ಇಷ್ಟೇ ಇತ್ತು ಅಲ್ವಾ? ನೋಡಿ ಗ್ರೀಟಿಂಗ್ಸ್ ಅಂತ ಇದೆ. ಅದೇ ಫೈಲ್ಗೆ ಹೋಗ್ಬಿಟ್ಟು ಓಪನ್ ಅಂತ ಕೊಡ್ತೀನಿ. ಮತ್ತೆ ಇವಾಗ ಹಾಯ್ ಹೌನಲ್ಲಿ ಇವಾಗ ಪ್ರಶಿ ಕನ್ನಡ ಅಕಾಡೆಮಿ ಅಂತ ಎಕ್ಸ್ಟ್ರಾ ಸೇವ್ ಮಾಡಿದ್ದೆ, ಕ್ಲಿಕ್ ಕೊಟ್ಟು ಓಪನ್ ಮಾಡಿದೆ. ಈ ರೀತಿ ಆಯಿತು. ಸೊ ಈ ರೀತಿ ಆಯಿತು. ಬಟ್ ಎರಡರಲ್ಲೂ ಸೇಮ್ ಟೆಕ್ಸ್ಟ್ ಇದೆ. ಅಂದರೆ ಸೇಮ್ ಟೆಕ್ಸ್ಟ್ ಅಂದರೆ ನಾವು ಏನು ಟೈಪ್ ಮಾಡಿದ್ವೋ ಅದೇ. ಸೇವ್ ಆ್ಯಸ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ನೋಡಿ ಫ್ರೆಂಡ್ಸ್, ಈಗ ನಾನು ಚಿಕ್ಕ ಎಕ್ಸಾಂಪಲ್ ಕೊಡಬೇಕು ಅಂದರೆ, ಒಬ್ಬ ಫ್ರೆಂಡ್ ಇದ್ದಾರೆ, ಪ್ರಾಜೆಕ್ಟ್ ಸೇಮ್ ಕೊಟ್ಟಿದ್ದಾರೆ. ಇದು ಇಬ್ಬರು ಫ್ರೆಂಡ್ ಇದ್ದಾರೆ, ಇಬ್ರಿಗೂ ಒಂದೇ ಪ್ರಾಜೆಕ್ಟ್ ಕೊಟ್ಟಿದ್ದಾರೆ, ನೀವಿಬ್ರು ಶೇರ್ ಮಾಡ್ಕೊಂಡು ಒಂದು ಪ್ರಾಜೆಕ್ಟ್ ಮಾಡಿ ಅಂತ. ಅವಾಗ ನಾವಿಬ್ರು ಒಂದು ಡೀಲಿಂಗ್ ಬರ್ತೀವಿ. ಯಾವ ರೀತಿ ಅಂದರೆ, ಐ ಹೌ ಆರ್ ಯುವರ್ಗು ನೀನು ಟೈಪ್ ಮಾಡು, ಐ ಎಮ್ ಫೈನ್ ಥ್ಯಾಂಕ್ ಯುವರ್ಗು ನಾನು ಟೈಪ್ ಮಾಡ್ತೀನಿ. 50-50. ಬಟ್ ಟೀಚರ್ ಹೇಳಿರ್ತಾರೆ, ಇವ್ರದ್ದು ಒಂದು ಫೈಲ್ ಇರಬೇಕು, ನಿಮ್ಮದು ಒಂದು ಫೈಲ್ ಇರಬೇಕು, ಕಂಪಲ್ಸರಿ ಇರಬೇಕು, ನಿನ್ನ ಹತ್ರನೂ ಒಂದು ಫೈಲ್ ಇರಬೇಕು, ನನ್ನ ಹತ್ರನೂ ಒಂದು ಫೈಲ್ ಇರಬೇಕು ಅಂತ. ಇವಾಗ ಏನಾಗುತ್ತೆ ಅಂದರೆ, ನಾನು ಸ್ಟಾರ್ಟಿಂಗಿಂದ ನಾನು ಒಬ್ಬನೇ ಐ ಹೌ ಆರ್ ಯು, ಐ ಆಮ್ ಫೈನ್ ಥ್ಯಾಂಕ್ ಯು ಅಂತ ಬಂದರೆ ಟೈಮ್ ವೇಸ್ಟ್ ಆಗುತ್ತೆ. ಪಕ್ಕದ ವ್ಯಕ್ತಿನೂ ಐ ಹೌ ಆರ್ ಯು, ಐ ಆಮ್ ಫೈನ್ ಥ್ಯಾಂಕ್ ಯು ಅಂದರೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಅದ್ರ ಬದಲು ಒಂದೇ ಫೈಲ್ನ ಎರಡೆರಡು ಟೈಮಲ್ಲಿ ಸೇವ್ ಮಾಡ್ಕೊತೀನಿ ನಾನು. ಅದಕ್ಕೆ ಸೇವ್ ಆ್ಯಸ್ ಯೂಸ್ ಮಾಡ್ತೀನಿ. ಸೊ ಸೇವ್ ಆ್ಯಸ್ ಅಂದರೆ ಇಷ್ಟೇ, ಇದೇ ಫೈಲಲ್ಲಿ ಏನು ಟೈಪ್ ಮಾಡಿರ್ತೀವೋ, ಈ ನೋಡಿ ಏನು ಟೈಪ್ ಮಾಡಿರ್ತೀವೋ ಅದೇ ನಿಮಗೆ 10 ಕಾಪಿ 20 ಕಾಪಿ ಬೇಕಾದರೂ ಕೊಡ್ಬೋದು. ಡಿಫ್ರೆಂಟ್ ನೇಮಲ್ಲಿ ಕಾಪಿ ಮಾಡ್ಕೊಬೋದು. ಅದೇ ಸೇವ್ ಆ್ಯಸ್. ಈಗ ಹಾಯ್ ಹೌ ಅಂತ ಇದೆ, ಫೈಲ್ಗೆ ಹೋಗಿ ಸೇವ್ ಆ್ಯಸ್ ಮಾಡ್ತೀನಿ. ನಾನು ಅದನ್ನು ಐ ಎಮ್ ಫೈನ್ ಅಂತ ಕೊಡ್ತೀನಿ. ಐ ಎಮ್ ಫೈನ್, ಫೈಲ್ ನೇಮ್ ಬಂದು ಐ ಎಮ್ ಫೈನ್, ಸೇವ್ ಅಂತ ಕೊಡ್ತೀನಿ. ನೋಡಿ ಐ ಎಮ್ ಫೈನ್ ಅಂದ್ರೆ ಸೇವ್ ಆಯಿತು. ಗೊತ್ತಾಯ್ತಲ್ಲ? ಸೇಮ್ ಇಲ್ಲಿ ಏನು ಬರ್ದಿರುತ್ತೋ ಅದೇ ನೇಮ್ಗೆ ಡಿಫ್ರೆಂಟ್ ನೇಮ್ನ ಕೊಡ್ಬೋದು. ಅದೇ ಸೇವ್ ಆ್ಯಸ್ ಅಂದರೆ. ಸೊ ಇವಾಗ ಸೇವ್ ಆ್ಯಸ್ ಬಗ್ಗೆ ನಿಮಗೆ ಗೊತ್ತಾಗಿದೆ. ಸೊ ಇವಾಗ ಫೈಲ್ಗೆ ಹೋಗ್ತೀನಿ. ನೆಕ್ಸ್ಟ್ ಪೇಜ್ ಸೆಟಪ್ ಅಂತ ಬರುತ್ತೆ. ಪೇಜ್ ಸೆಟಪ್ಪು, ಪ್ರಿಂಟು, ಎಕ್ಸಿಟು. ಸೊ ಈ ಪೇಜ್ ಸೆಟಪ್ಪು ಕ್ಲಿಕ್ ಕೊಟ್ಟಾಗ ನಮಗೆ ಈ ರೀತಿ ಬರುತ್ತೆ ಫ್ರೆಂಡ್ಸ್. ಇದು ಏನು ಮಾಡುತ್ತೆ ಅಂದರೆ, ಪೇಜ್ ಸೆಟಪ್ಪು ನಾರ್ಮಲ್ ಆಗಿ ನಾವು ಈ ನೋಟ್ ಪ್ಯಾಡ್ನ ಪ್ರಿಂಟ್ ಹಾಕೋಕ್ಕೆ ಯೂಸ್ ಮಾಡೋದಿಲ್ಲ, ಆಲ್ಮೋಸ್ಟ್ ಯೂಸ್ ಮಾಡೋದಿಲ್ಲ. ಬಟ್ ಹಂಗೂ ಆಪ್ಷನ್ ಇರೋ ಕಾರಣ ನೀವು ತಿಳ್ಕೊಳ್ಳೇಬೇಕು. ಯಾಕೆ ನಾವು ಇದನ್ನು ಯೂಸ್ ಮಾಡಲ್ಲ ಅಂತ ಹೇಳ್ತೇನೆ. ಇಲ್ಲಿ ಲೈನ್ ಇಲ್ಲ, ಎಂಡಿಂಗ್ ಲೈನ್ ಇಲ್ಲ. ನೀವು ಟೈಪ್ ಮಾಡಿದ್ರೆ ಟೈಪ್ ಮಾಡ್ಕೊಂಡು ಹೋಗ್ತಾನೆ ಇರುತ್ತೆ, ಪೇಜ್ಗೆ ಕನ್ಫ್ಯೂಸ್ ಆಗುತ್ತೆ. ಪೇಜ್ ಕನ್ಫ್ಯೂಸ್ ಆಗಲ್ಲ, ನಮಗೆ ಕನ್ಫ್ಯೂಸ್ ಆಗುತ್ತೆ ಹ್ಯೂಮನ್ಗೆ. ಅಯ್ಯೋ ಲೈನ್ ಎಂಡ್ ಆಗ್ತಾಯಿಲ್ಲ, ಫಸ್ಟ್ ಪೇಜ್ ಎಲ್ಲಿ ಬರುತ್ತೋ ಸೆಕೆಂಡ್ ಪೇಜ್ ಎಲ್ಲಿ ಬರುತ್ತೋ ಅಂತ ನಮಗೆ ಕನ್ಫ್ಯೂಸ್ ಆಗುತ್ತೆ. ಬಟ್ ಏನಕ್ಕೆ ಹಂಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ, ಯಾಕೆ ನಾವು ಈ ಸಾಫ್ಟ್ವೇರ್ನ ಯೂಸ್ ಮಾಡ್ತಾ ಇದ್ದೀವಿ?
ಬೇಸಿಕ್ ಅವರು ಕಂಪಲ್ಸರಿ ಕಲಿಬೇಕು ಈ ಸಾಫ್ಟ್ವೇರ್ನ. ಯಾಕಂದರೆ ನೋಡಿ, ಫೈಲಲ್ಲಿ ನಾವು ನ್ಯೂ ಯೂಸ್ ಮಾಡಿದ್ವಿ, ಓಪನ್ ಯೂಸ್ ಮಾಡಿದ್ವಿ, ಸೇವ್ ಯೂಸ್ ಮಾಡಿದ್ವಿ, ಸೇವ್ ಆ್ಯಸ್ ಯೂಸ್ ಮಾಡಿದ್ವಿ. ನೀವು ಅದೆಲ್ಲ ಎಷ್ಟೇ ದೊಡ್ಡ ಸಾಫ್ಟ್ವೇರ್ ಯೂಸ್ ಮಾಡಿದ್ರೂ ಇದು ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಇದು ಕಲಿಲೇಬೇಕು, ಆಪ್ಷನ್ಗೋಸ್ಕರ ನಾವು ಕಲಿಲೇಬೇಕು. ಸೊ ಈಗ ಪಿ ಸೆಟಪ್ ಅಂತ ಇದೆ. ಪಿ ಸೆಟಪ್ ಏನು ಮಾಡುತ್ತೆ? ಪೇಪರ್ ಅಂತ ಇದೆ, ಸೈಜ್ ಅಂತ ಇದೆ. ಸೈಜಲ್ಲಿ ಈ ರೀತಿ ಇದೆ. ನಾರ್ಮಲಾಗೆ ಆಟೋಮೆಟಿಕ್ಕಾಗಿ A4 ಅಂತ ಸೆಲೆಕ್ಟ್ ಆಗಿದೆ. A4 ಅಂದರೆ ನಾವು ಅಂಗಡಿನಲ್ಲಿ ಹೋಗಿ ನನಗೆ A4 ಶೀಟ್ ಪೇಪರ್ ಕೊಡಿ ಅಂದರೆ ಕೊಡ್ತಾರಲ್ವ, ಇಲ್ಲ ಡ್ರಾಯಿಂಗ್ ಪೇಪರ್ ಕೊಡಿ ಅಂದರೆ ಕೊಡ್ತಾರಲ್ಲ, ಅದು A4 ಸೈಜ್. ಸೊ ಅದಕ್ಕೆ ಒಂದು ಸೈಜ್ ಇದೆ, ಅದು ಆಟೋಮೆಟಿಕ್ಕಾಗಿ ಸಿಸ್ಟಮೇ ತೊಗೊಂಡಿರುತ್ತೆ. ಸೊ ಇಲ್ಲಿ ಅದೇ ರೀತಿ ಡಿಫ್ರೆಂಟ್ ಸೈಜಸ್ ಇದೆ. 11 into 7 16K, ಅದೇ MM ಅಲ್ಲಿದೆ 195 into 270 ಈ ರೀತಿ ಡಿಫ್ರೆಂಟ್ ಇದೆ. ಆಮೇಲೆ ಪೇಪರ್ನಲ್ಲೂ ಡಿಫ್ರೆಂಟ್ ಪೇಪರ್ಸ್ ಬರುತ್ತೆ. A3 ಸೈಜ್ ಪೇಜ್, A4 ಸೈಜ್ ಪೇಜ್, A5 ಸೈಜ್, A6, B4, B5, B6, D4 ಅಂದರೆ ನಾರ್ಮಲ್ಲು, ಲೀಗಲ್ಲು, ಲೆಟರು, ಈ ರೀತಿ ಡಿಫ್ರೆಂಟ್ ಆದ ಸೈಜಸ್ ನಮಗೆ ಇರುತ್ತೆ. ಸೊ ಇದರಲ್ಲಿ ನಾರ್ಮಲ್ ಆಗಿ ನಾವು A4 ಪ್ರಿಂಟ್ಗೆಲ್ಲ A4 ನಾವು ಯೂಸ್ ಮಾಡೋದು. ಸೊ A4 ಸೈಜ್ ಆಲ್ರೆಡಿ ಇದೆ. ಸೊ ಸೈಜ್ ಅಂದರೆ ಅಷ್ಟೇ. ನಾವು ಪ್ರಿಂಟ್ ಹಾಕ್ತೀವಿ, ನಾವು ಇಲ್ಲಿ ಏನು ಟೈಪ್ ಮಾಡಿದ್ದೀವಿ. ಸೊ ಇದು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಪೇಜ್ ಸೆಟಪ್ ಅಂತ, ನಾವು ಒಂದು ಡಾಕ್ಯುಮೆಂಟ್ ಪ್ರಿಂಟ್ ಹಾಕಬೇಕು. ಪ್ರಿಂಟ್ ಹಾಕಿದಾಗ ಆ ಪೇಜ್ ಹೆಂಗಿರುತ್ತೋ ಆ ರೀತಿ ಪ್ರಿಂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ A4 ಅಲ್ಲಿದ್ದರೆ A4 ಅಲ್ಲೇ ಪ್ರಿಂಟ್ ಆಗುತ್ತೆ, A3 ನಲ್ಲಿದ್ರೆ A3 ಪ್ರಿಂಟ್ ಆಗುತ್ತೆ ಅಷ್ಟೇ. ಅದಕ್ಕೋಸ್ಕರ ಸೊ ಈಗ ನಾನು ನಾರ್ಮಲಾಗಿ A4 ಇರುತ್ತೆ, ಸೋರ್ಸಸ್ಸು ಈ ಥರ ಇರುತ್ತೆ, ಆಟೋ ಸೆಲೆಕ್ಟ್ ಟ್ರೇ 1 ಅಂತ ಇರುತ್ತೆ. ಇದೇನು ನಾರ್ಮಲ್, ಇದೇನಿಲ್ಲ. ನಿಮಗೆ ಪ್ರೋಟ್ರೈಟ್ ಮತ್ತು ಲ್ಯಾಂಡ್ಸ್ಕೇಪ್ ಅಂತ, ಪ್ರೋಟ್ರೈಟ್ ಅಂದರೆ ನೋಡಿ ಪೇಜ್ ಹಿಂಗಿರುತ್ತೆ, ಲ್ಯಾಂಡ್ಸ್ಕೇಪ್ ಅಂದರೆ ಪೇಜ್ ಹಿಂಗಿರುತ್ತೆ. ಏನಿದು ಪ್ರೋಟ್ರೈಟ್ ಲ್ಯಾಂಡ್ಸ್ಕೇಪ್ ಅಂತ ಈಸಿ ಯಾಕಂದರೆ ನೀವೊಂದು ಡ್ರಾಯಿಂಗ್ ಪೇಪರ್ ಸ್ಟ್ರೈಟಾಗಿ ಇಟ್ಕೊಂಡಿದ್ದೀರ ಅಂದ್ಕೊಳ್ಳಿ. ಸ್ಟ್ರೈಟಾಗಿ ಇಟ್ಕೊಂಡಾಗ ಈ ರೀತಿ ಇರುತ್ತೆ ಅಲ್ವಾ, ಈ ರೀತಿ ಇರುತ್ತೆ. ಅದೇ ಅದನ್ನು ನೀವು ಜಸ್ಟ್ ಹಿಂಗೆ ಸ್ಟ್ರೈಟಾಗಿ ಇಟ್ಕೊಂಡ್ರೆ ಸೊ ಹಿಂಗೆ ಒಂದ್ಸತಿ ಹಿಂಗೆ ಕ್ರಾಸ್ ಮಾಡಿ, ಒಂದ್ಸತಿ ಕ್ರಾಸ್ ಮಾಡಿದಾಗ ಏನಾಗುತ್ತೆ, ಈ ಪೇಪರ್ ಇರೋದು ಹಿಂಗಿರೋದು ಹಿಂಗೆ ಕ್ರಾಸ್ ಮಾಡಿ ಒಂದ್ಸತಿ, ಅವಾಗ ಅದೇ ಪೇಪರ್ ಏನು ದೊಡ್ಡದು ಚಿಕ್ಕದು ಆಗಲ್ಲ, ಅದೇ ಪೇಪರ್ ಈ ರೀತಿ ಆಗುತ್ತೆ ಅಷ್ಟೇ. ಈ ರೀತಿ ಆಗುತ್ತೆ. ಅರ್ಥ ಆಗ್ತದೆ? ಒಂದು A4 ಶೀಟು ಡ್ರಾಯಿಂಗ್ ಪೇಪರ್ನ ಒಂದು ಸೈಡ್ ಇಟ್ಕೊಂಡಿದ್ದೀವಿ, ಅದನ್ನು ಬೆಂಡ್ ಮಾಡ್ತೀವಿ ಅಷ್ಟೇ. ಪೇಜ್ ಸೈಜ್ ದೊಡ್ಡದು ಚಿಕ್ಕದು ಏನಾಗಲ್ಲ. ಜಸ್ಟ್ ನಾವು ಪ್ರಿಂಟ್ ಹಾಕ್ಬೇಕಂದ್ರೆ ಈ ಥರ ಪ್ರಿಂಟ್ ಹಾಕ್ಬೇಕಾ, ಇಲ್ಲ ಅಂದರೆ ಈ ಥರ ಪ್ರಿಂಟ್ ಹಾಕ್ಬೇಕಾ ಅಂತ ಕೇಳ್ತದೆ ಅಷ್ಟೇ. ಸೈಜ್ ಏನು ಹೆಚ್ಚು ಕಮ್ಮಿ ಆಗ್ತದಲ್ಲ. ನಾರ್ಮಲಾಗಿ ನಾವು ಆಲ್ಮೋಸ್ಟ್ ಇದರಲ್ಲೇ ಯೂಸ್ ಮಾಡ್ತೀವಿ. ವೆರಿ ರೇರ್ ಕೇಸಸಲ್ಲಿ ಲ್ಯಾಂಡ್ಸ್ಕೇಪ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಅದೆಲ್ಲ ಮನೆ ಖಾಲಿ ಇದೆ, ಇಲ್ಲ ಏನೋ ಒಂದು ಇನ್ಫಾರ್ಮೇಷನ್ ಕೆಲಸ ಖಾಲಿ ಇದೆ, ಸಂಪರ್ಕಿಸಿ ಅಂತ ಹಾಕ್ತೀವಲ್ಲ, ಅದೆಲ್ಲ ಈ ಥರ ದೊಡ್ಡದು ಅಕ್ಷರ ಬರಲಿ ಅಂತ ಹಿಂಗೆ ಹಾಕ್ತೀವಿ. ನಾರ್ಮಲ್ ಡಾಕ್ಯುಮೆಂಟಲ್ಲಿ ಪ್ರೋಟ್ರೈಟಲ್ಲೇ ಹಾಕ್ತೀವಿ. ನಿಮಗೆ ಆಮೇಲೆ ನೆಕ್ಸ್ಟ್ ಹೆಡರ್ ಫುಟರ್ ಅಂತ ಇದೆ, ಇದೇನು ನಾರ್ಮಲ್ ಬ್ಲ್ಯಾಂಕಲ್ಲೇ ಇರುತ್ತೆ, ನೋ ಪ್ರಾಬ್ಲಮ್. ಅದು ಓಕೆ ಅಂತ ಕೊಡ್ತೀನಿ. ಅದು ನಿಮಗೆ ಅಂದರೆ ನಾವು ಅಲ್ಲೇನು ಚೇಂಜಸ್ ಮಾಡಿಲ್ಲ, ಜಸ್ಟ್ ಇನ್ಫಾರ್ಮೇಷನ್ ತಿಳ್ಕೊಂಡ್ವಿ ಪೇಜ್ ಸೆಟಪ್ ಅಂದರೆ ಏನು ಅಂತ. ಸೊ ನೆಕ್ಸ್ಟ್ ಪ್ರಿಂಟ್ ಅಂತ ಬರುತ್ತೆ. ಪ್ರಿಂಟ್ ಅಂತ ಕೊಟ್ಟಾಗ ನಿಮ್ಮ ಪ್ರಿಂಟರ್ ಇರುತ್ತಲ್ಲ, ಆ ಪ್ರಿಂಟರ್ ನೇಮ್ ಇಲ್ಲಿ ತೋರಿಸುತ್ತೆ ಆಟೋಮೆಟಿಕ್ಕಾಗಿ. ಆಲ್ ಅಂದರೆ ಏನಿದು ಅಂದರೆ, ಫಾರ್ ಎಕ್ಸಾಂಪಲ್ ಪ್ರಿಂಟ್ ಅಂದರೆ ಈಗ ನೋಡಿ, ನಾನು ಹಾಯ್ ಹೌ ಆರ್ ಯು, ಐ ಆಮ್ ಫೈನ್ ಥ್ಯಾಂಕ್ ಯು ಅಂತ ಟೈಪ್ ಮಾಡಿದ್ದೀನಿ. ಇದನ್ನು ನಾನು ಪ್ರಿಂಟ್ ಹಾಕ್ಬೇಕಂದ್ರೆ ಆವಾಗ ನಾನು ಯೂಸ್ ಮಾಡ್ತೀನಿ ಇದನ್ನು. ಸೊ ಇದನ್ನು ನನಗೆ ಪ್ರಿಂಟ್ ಪೇಜಲ್ಲಿ ಬೇಕು, ಫೈಲ್ ಮೇಲೆ ಹೋಗ್ತೀನಿ, ಪ್ರಿಂಟ್ ಮೇಲೆ ಕೊಡ್ತೀನಿ. ಇದು ಬಂದು ನಿಮ್ಮ ಪ್ರಿಂಟರ್. ಓಕೆ, ಪ್ರಿಂಟರ್ ನಿಮ್ಮ ಹತ್ರ ಯಾವ ಪ್ರಿಂಟರ್ ಇದೆಯೋ ಆ ಪ್ರಿಂಟರ್ನ ಇಲ್ಲಿ ಟಿಕ್ ಮಾರ್ಕ್ ಆಟೋಮೆಟಿಕ್ ಅದೇ ಆಗಿರುತ್ತೆ. ಆಲ್ ಅಂದರೆ ಪ್ರತಿಯೊಂದು ಪೇಜ್ ಪ್ರಿಂಟ್ ಆಗುತ್ತೆ. ಓಕೆ, ಸೊ ಆಟೋಮೆಟಿಕಾಗಿ ಕಾಲ್ ಇದರಲ್ಲಿ ಪೇಜಸ್ ಬರೋದಿಲ್ಲ ಇದರಲ್ಲಿ, ಯಾಕಂದರೆ ಬೇರೆ ಸಾಫ್ಟ್ವೇರ್ ಪೇಜಸ್ ಬರುತ್ತೆ. ಈ ನೋಟ್ ಪ್ಯಾಡ್ ಬೇಸಿಕಲಿ ಸ್ಟಾರ್ಟಿಂಗ್ ಸಾಫ್ಟ್ವೇರ್ ಇರೋ ಕಾರಣ ಬರಲ್ಲ. ಆಲ್ ಅಂತ ಬರುತ್ತೆ. ನಂಬರ್ ಆಫ್ ಕಾಪೀಸ್ ಅಂತ ಇದೆ, ಅಂದರೆ ನೀವು ಪ್ರಿಂಟ್ ಒಂದು ಕಾಪಿ, ಒಂದು ಪೇಪರ್ ಪ್ರಿಂಟ್ ಹಾಕ್ತೀರ, 2 ಪೇಪರ್ ಕಾಪೀಸ್ ಅಂದರೆ ಏನು ಅಂದರೆ, ಇದನ್ನ ಹೆಂಗೆ ಮೂವ್ ಮಾಡಿದೆ ಅಂತ ಆಮೇಲೆ ಹೇಳ್ತೀನಿ. ಇವಾಗ ಸದ್ಯಕ್ಕೆ ಅದು ನಿಮಗೆ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನೀವು ಕನ್ಫ್ಯೂಸ್ ಆಗ್ತೀರಾ. ಹಾಯ್ ಹೌ ಆರ್ ಯು, ಐ ಆಮ್ ಫೈನ್ ಥ್ಯಾಂಕ್ ಯು ಅಂತ ಇದೆಯಲ್ವಾ. ಸೊ ಈ ಥರ ನಾನು 1 ಅಂತ ಕೊಟ್ಟರೆ ಪ್ರಿಂಟ್ ಆಗುತ್ತೆ, ಒಂದೇ ಒಂದು ಕಾಪಿ ಪ್ರಿಂಟ್ ಆಗುತ್ತೆ. ಅದೇ ನಾನಿಲ್ಲಿ 2 ಅಂತ ಕೊಟ್ಟರೆ ಇದೇ ಪೇಜು 2 ಪೇಜ್ ಪ್ರಿಂಟ್ ಆಗುತ್ತೆ. ಇದೇ ನಾನು ಮತ್ತೆ 3 ಅಂತ ಕೊಟ್ಟರೆ 3 ಪೇಜ್ ಪ್ರಿಂಟ್ ಆಗುತ್ತೆ. ಗೊತ್ತಾಯ್ತಲ್ವಾ? ಈ ರೀತಿ ಪ್ರಿಂಟ್ ಆಗುತ್ತೆ. 3 ಪೇಜ್ ಅಂದರೆ 3 ಪೇಜ್, 4 ಪೇಜ್ ಅಂದರೆ 4 ಪೇಜು. ನಿಮ್ಗೆ ಎಷ್ಟು ಪೇಜ್ ಬೇಕೋ ಅಷ್ಟು ಪೇಜ್ ಪ್ರಿಂಟ್ ಆಗುತ್ತೆ ಇದು, ಸರಿನಾ? ಸೊ ಇದು ಆಪ್ಷನ್ ಇದು. ಸೊ ಇವಾಗ ನೀವು ಡೈರೆಕ್ಟಾಗಿ ಪ್ರಿಂಟ್ ಅಂತ ಕೊಡಿ. ಈಗ ನಾನು ನಾರ್ಮಲಾಗಿ 1 ಪೇಜ್ ತೊಗೊತೀನಿ. 1 ಪೇಜ್ ತೊಗೊಂಡು
ಪ್ರಿಂಟ್ ಅಂತ ಕೊಟ್ಟರೆ ಪ್ರಿಂಟ್ ಆಗಿಬಿಡುತ್ತೆ ನನ್ನ ಪ್ರಿಂಟಿಂಗಲ್ಲಿ. ಸೊ ಇಷ್ಟು. ಸೊ ಈ ರೀತಿ ಪ್ರಿಂಟ್ ಮಾಡ್ಬೋದು, ನೀವು ಟೈಪ್ ಮಾಡೋದು ಪ್ರಿಂಟ್ ಮಾಡ್ಬೋದು. ಸೊ ಈ ರೀತಿ ಇದೆ. ನೆಕ್ಸ್ಟ್ ಎಕ್ಸಿಟ್ ಅಂತ ಇದೆ ಆಪ್ಷನ್. ಎಕ್ಸಿಟ್ ಅಂದರೆ ಇದೇ ಆಪ್ಷನ್. ಇಲ್ಲಿ ನಾವೆಲ್ಲಿ ಇದನ್ನು ಏನು ಯೂಸ್ ಮಾಡ್ತಾ ಇದ್ವಿ, ಗ್ಯಾಪ್ನಿಂದ ಕ್ಲೋಸ್ ಅಂತೀವಿ, ಇದನ್ನು ಎಕ್ಸ್ ಅಂತ ಇರೋದು ಕ್ಲೋಸ್ ಅಂತ ಕರಿತೀವಿ. ಅದೇ ಇಲ್ಲಿ ಇರೋ ಫೈಲಲ್ಲಿ ಹೋಗಿ ಎಕ್ಸಿಟ್ ಅಂತ ಕೊಟ್ಟರೆ ಇದು ಬೇರೆ ಥರ ಎಕ್ಸಿಟ್. ಸೊ ಅದೇ ಆಯಿತು.